ಈ ಸೀಸನ್ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ 100 ದಿನಗಳ ಕಾಲ ಕಾಯಬೇಕಿಲ್ಲ. 3ನೇ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ. ಕಿಚ್ಚ ಸುದೀಪ್ ಸಾರಥ್ಯದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ಬಾರಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಟ್ಯಾಗ್ ಲೈನ್ ಅನ್ನ ನಿಜವಾಗಿಸ್ತಾ ಇದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಸಾಮಾನ್ಯವಾಗಿ 100 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕೇವಲ 3ನೇ ವಾರದಲ್ಲಿ ಮೊದಲ ಫಿನಾಲೆ ನಡೆಯಲಿದೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿರೋದು ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಡಬಲ್ ಫಿನಾಲೆ ಮತ್ತು ಸಾಮೂಹಿಕ ಎಲಿಮಿನೇಷನ್. ಈ ಸೀಸನ್ನ ವಿಜೇತರನ್ನ ನೋಡೋದಕ್ಕೆ ಹೆಚ್ಚು ಕಾಯಬೇಕಾಗಿಲ್ಲ. 3ನೇ ವಾರದಲ್ಲೇ ಮೊದಲ ಫಿನಾಲೆ ನಡೆಯಲಿದೆ. ಈ ಬಾರಿ 2 ಫಿನಾಲೆಗಳು ಇರಲಿವೆ ಅಂತ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಎಲಿಮಿನೇಷನ್ ಪ್ರಕ್ರಿಯೆಯೂ ಬದಲಾಗಿದ್ದು, ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಅಥವಾ ಗುಂಪಾಗಿ ಸಹ ಹೊರ ಹೋಗಬಹುದು ಅಂತ ಹೇಳಲಾಗಿದೆ. ಈ ಘೋಷಣೆ ಮನೆಯಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ. ಈ ಸೀಸನ್ನ ಆರಂಭದಿಂದಲೂ ಟ್ವಿಸ್ಟ್ಗಳು ಮುಂದುವರೆದಿದೆ. ಒಂಟಿ ಮತ್ತು ಜಂಟಿ ಕಾನ್ಸೆಪ್ಟ್ನೊಂದಿಗೆ ಶುರುವಾದ ಆಟದಲ್ಲಿ ಮೊದಲ ದಿನವೇ ಸಹ ಸ್ಪರ್ಧಿಗಳ ನಿರ್ಧಾರದ ಮೇಲೆ ರಕ್ಷಿತಾ ಶೆಟ್ಟಿ ಅವರನ್ನ ಎಲಿಮಿನೇಟ್ ಮಾಡಲಾಯಿತು. ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ದಿನವೇ ನಡೆದ ಈ ಎಲಿಮಿನೇಷನ್ಗೆ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವಿವಾದದ ನಡುವೆಗೆ 3ನೇ ವಾರದಲ್ಲಿ ಮೊದಲ ಫಿನಾಲೆ ನಡೆಯುವ ಬಾಂಬ್ ಹಾಕಿರೋದು ಆಟದ ತೀವ್ರತೆಯನ್ನ ಹೆಚ್ಚಿಸಿದೆ ಮತ್ತು ಉಳಿದಿರುವ ಸ್ಪರ್ಧಿಗಳಿಗೆ ಸವಾಲನ್ನ ಒಡ್ಡಿದೆ. ಈ ಅನಿರೀಕ್ಷಿತ ತಿರುವುಗಳ ಸೀಸನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಬಾರಿ ಯಾರು ಕಪ್ ಗೆಲ್ಲಬಹುದು?